ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಎರಡು ನ್ಯೂಸ್ಗಳನ್ನು ಕವರ್ ಮಾಡ್ತಾ ಇದ್ದೀನಿ. ಒಂದು ನ್ಯೂಸ್ ಒಂದು ಇಂಡಿವಿಜುವಲ್ ಸ್ಟಾಕ್ಗೆ ಸಂಬಂಧಪಟ್ಟಂತ ನ್ಯೂಸ್, ಇನ್ನೊಂದು ನ್ಯೂಸ್ ಓವರ್ ಆಲ್ ಒಂದು ಸೆಕ್ಟರ್ಗೆ ಸಂಬಂಧಪಟ್ಟಂತ ನ್ಯೂಸ್ ಆಗಿರುತ್ತೆ. ನಾವು ನೋಡೋಣ, ಎರಡು ಸುದ್ದಿಗಳನ್ನ ತಿಳ್ಕೊಳ್ಳೋಣ. ಜೊತೆಗೆ ಇಂಡಿವಿಜುವಲ್ ಸ್ಟಾಕ್ಗೆ ಸಂಬಂಧಪಟ್ಟಂತ ನ್ಯೂಸ್ನ ಜೊತೆಗೆ ಆ ಕಂಪನಿ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಿಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಆ ಸ್ಟಾಕ್ ಯಾವುದು ಅಂತ ನೋಡೋದಾದ್ರೆ BHEL ಇವತ್ತು 0.37% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬಟ್ ಓಪನಿಂಗ್ ತುಂಬಾನೇ ಚೆನ್ನಾಗಿತ್ತು, ಅಪ್ಪಲ್ ಆಗಿ ಆನಂತರ ಒಳ್ಳೆ ರ್ಯಾಲಿ ಕೂಡ ಕಂಡು ಬಂದಿತ್ತು. ಬಟ್ ಆನಂತರ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತು. ಕೊನೆಯಲ್ಲಿ 0.37% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ಕಂಪನಿ ಬಗ್ಗೆ ಬಂದಿರುವಂತ ನ್ಯೂಸ್ ಏನು ಅಂತ ನಾವು ನೋಡೋದಾದ್ರೆ ನೋಡಬಹುದು, BHEL ಸ್ಟಾಕ್ ಗೇನ್ಸ್ ಓವರ್ 2% as PSU ಬ್ಯಾಕ್ಸ್ ಮೇಜರ್ ಆರ್ಡರ್ ಫ್ರಮ್ ಅದಾನಿ ಪವರ್ ವರ್ತ್ ₹11,000 crore. 11,000 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಅದು ಅದಾನಿ ಪವರ್ ಕಂಪನಿಯಿಂದ. ನೋಡಬಹುದು, ದ ಕಂಪನಿ ಇನ್ ಎನ್ ಎಕ್ಸ್ಚೇಂಜ್ ಫೈಲಿಂಗ್ ಸೆಡ್ BHEL has signed contract agreement with Adani Power Limited and its subsidiary Mahan Energen for setting up 3 numbers supercritical thermal power projects, each of 2 into 800 megawatt rating in Kawai, Rajasthan and Mahan, Madhya Pradesh. Madhya Pradesh and Rajasthan ಅಲ್ಲಿ thermal power plant set up ಮಾಡುವಂತ ಆರ್ಡರ್ ಆಗಿದೆ ಇದು. The order is for supply of equipment, boiler, turbine, generator and associated auxiliaries along with control and instrumentation. So ಈ equipment ನು ಕೂಡ ಕಂಪನಿ ಸಪ್ಲೈ ಮಾಡುತ್ತೆ. ಹಾಗೆ ಟೈಮಿಂಗ್ ಕೂಡ ನೋಡಬಹುದು, ಸಪ್ಲೈ ಆಫ್ projects to be completed in 49 months Kawai phase 2, 52 months Kawai phase 3 and 55 months Mahan phase 3, the company said in a statement. So ಇದು ಕಂಪನಿಗೆ ಸಿಕ್ಕಿರುವಂತ ಆರ್ಡರ್ ಹಿಂದಿನ ತಿಂಗಳಲ್ಲಿ ನಾವು ನೋಡಿದ್ವಿ, ಅದ್ರ ಬಗ್ಗೆ ಕೂಡ ನಾನು ವಿಡಿಯೋದಲ್ಲಿ ಕವರ್ ಮಾಡಿದೆ. 1600 ಮೆಗಾವಾಟ್ ಪ್ರಾಜೆಕ್ಟ್ ದಾಮೋದರ್ ವ್ಯಾಲಿ ಕಾರ್ಪೊರೇಷನ್ ಇಂದ ಸಿಕ್ಕಿರುವಂತ ನ್ಯೂಸ್ ಅನ್ನು ಕೂಡ ಈಗ ಅದಾನಿ ಪವರ್ ಇಂದ ಸುಮಾರು 11,000 ಕೋಟಿ ಮೊತ್ತದ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಸೊ ಇದಾಗಿತ್ತು ಈ ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್. ಹಾಗೆ ಕಂಪನಿ ಬಗ್ಗೆ ನಾವು ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ಳೋದಾದ್ರೆ ಕಂಪನಿಯ ಮಾರ್ಕೆಟ್ ಕ್ಯಾಪ್ ನೋಡಬಹುದು, 1,00,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಹಾಗೆ ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ 171% ಪಾಸಿಟಿವ್ ಇದೆ 1 ಇಯರ್ ಅಲ್ಲಿ. ಹಾಗೆ ನೋಡಬಹುದು, ಮೇ ತಿಂಗಳಿಂದ ಕೂಡ ಆಲ್ಮೋಸ್ಟ್ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಇದೆ ಸ್ಟಾಕ್, ಅಂತ ಮೊಮೆಂಟಮ್ ಬಂದಿಲ್ಲ. ಈ ರೀತಿ ಟ್ರೇಡ್ ಆಗೋದು ಖಂಡಿತ ಒಳ್ಳೆ ಸೈನ್. ಯಾಕಂದ್ರೆ ತುಂಬಾ ದೊಡ್ಡ ಮಟ್ಟದ ಡೌನ್ ಫಾಲ್ ಇಲ್ಲ ಅಥವಾ ತುಂಬಾ ದೊಡ್ಡ ಮಟ್ಟದ ರ್ಯಾಲಿ ಕೂಡ ಇಲ್ಲ. ಇವತ್ತಲ್ಲ ನಾಳೆ ಇದೇ ರೀತಿಯ ನ್ಯೂಸ್ಗಳು ಮತ್ತೆ ಬಂದಾಗ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಬರುವಂತ ಚಾನ್ಸಸ್ ಇದ್ದೇ ಇರುತ್ತೆ. ಜೊತೆಗೆ ಕಂಪನಿಯ ಬಿಸ್ನೆಸ್ ಇಂಪ್ರೂವ್ ಆದ್ರೆ ಆಗ ಕೂಡ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. 1 ಇಯರ್ ಪರ್ಫಾರ್ಮೆನ್ಸ್ ಆಯ್ತು. ಈಗ 5 ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 488% ಪಾಸಿಟಿವ್ ಇದೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು, ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇರಲಿಲ್ಲ ಕಂಪನಿಯಲ್ಲಿ. ಆಲ್ಮೋಸ್ಟ್ ನೀವು ಇಲ್ಲಿ ನೋಡಬಹುದು 2010ರಿಂದ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇತ್ತು. ಆ ನಂತರ ಎಲ್ಲ PSU ಸ್ಟಾಕ್ ಗಳ ತರನೇ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗೆ ಕಂಪನಿ ಬಗ್ಗೆ ನಾನು ಈ ಹಿಂದೆ ಕೂಡ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ. ಸೊ ಕಂಪನಿ ಏನೆಲ್ಲ ಬಿಸ್ನೆಸ್ ಸೆಗ್ಮೆಂಟ್ ಗಳಲ್ಲಿ ಕೆಲಸ ಮಾಡುತ್ತೆ ಅನ್ನೋದನ್ನ ತಿಳ್ಕೊಂಡಿದ್ದೀರಿ. ಮತ್ತೊಮ್ಮೆ ಓವರ್ ವ್ಯೂ ಮಾಡೋದಾದ್ರೆ ನೋಡಬಹುದು, ಪವರ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುತ್ತೆ, ನಂತರ ಪವರ್ ಟ್ರಾನ್ಸ್ಮಿಷನ್ ಅಲ್ಲಿ ಇದೆ, ನಂತರ ರಿನ್ಯೂವಬಲ್ ಎನರ್ಜೀಸ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ, ರೈಲ್ವೇಸ್ ಅಲ್ಲಿ ಇದೆ, ವಾಟರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ, ನಂತರ ಡಿಫೆನ್ಸ್ ಅಲ್ಲಿ ಕೂಡ ಕೆಲಸ ಮಾಡುತ್ತೆ ಕಂಪನಿ, ನಂತರ ನ್ಯೂಕ್ಲಿಯರ್ ಪವರ್, ಹೈಡ್ರೋ ಪವರ್. ಹಾಗೆ ಈಗ ಸಿಕ್ಕಿರುವಂತ ಆರ್ಡರ್ ಥರ್ಮಲ್ ಪವರ್ ಗೆ ಸಂಬಂಧಪಟ್ಟಂತ ಆರ್ಡರ್. ಎಷ್ಟು ಬಿಸ್ನೆಸ್ ಸೆಗ್ಮೆಂಟ್ ಗಳಲ್ಲಿ ಕಂಪನಿ ಕೆಲಸ ಮಾಡುತ್ತೆ. ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ನೀವು ಕಂಪನಿ ಬಗ್ಗೆ ಇನ್ನೂ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನ ನಾವು ನೋಡೋದಾದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡಬಹುದು 24,154 ಕೋಟಿ ರಿಸರ್ವ್ಸ್ ಇದೆ. ಹಾಗೆ ಲಾಸ್ಟ್ 5 ಇಯರ್ಸ್ ಚೆಕ್ ಮಾಡಿದ್ರೆ ಸ್ವಲ್ಪ ಡೌನ್ ಇದೆ ರಿಸರ್ವ್ಸ್. 26,565 ಕೋಟಿ 24,154 ಕೋಟಿಗೆ ಇಳಿದಿದೆ. ಹಾಗೆ ಲಾಂಗ್ ಟರ್ಮ್ ಅಲ್ಲಿ ಯಾವುದೇ ರೀತಿಯ ಸಾಲ ಇಲ್ಲ. ಶಾರ್ಟ್ ಟರ್ಮ್ ಅಲ್ಲಿ 8,800 ಕೋಟಿ ಸಾಲ ಇದೆ. ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಿಲೆಂಟ್ಸ್ ಗೆ ಬಂದ್ರೆ ಇಲ್ಲಿ 6,157 ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯಲ್ಲಿ. ಒಂದು ಸರ್ಕಾರಿ ಕಂಪನಿ. ಬ್ಯಾಲೆನ್ಸ್ ಶೀಟ್ ಪರ್ಫಾರ್ಮೆನ್ಸ್ ಓಕೆ, ಸೂಪರ್ ಡೂಪರ್ ಅನ್ನೋ ರೀತಿ ಏನಿಲ್ಲ, ಯಾಕಂದ್ರೆ ರಿಸರ್ವ್ಸ್ ಡೌನ್ ಆಗಿದೆ. ಬಟ್ ಲಾಂಗ್ ಟರ್ಮ್ ಅಲ್ಲಿ ಯಾವುದೇ ರೀತಿ ಸಾಲ ಇಲ್ಲ. ಶಾರ್ಟ್ ಟರ್ಮ್ ಅಲ್ಲಿ 8,000 ಕೋಟಿ ಇದೆ. ನಂತರ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಹೇಗಿದೆ, ನಾವು ಈ ಹಿಂದೆ ಸಾಕಷ್ಟು ಸಲ ಇದರ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ವಿ. ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಈ ಕಂಪನಿಯ ಬಿಸ್ನೆಸ್ ಅಲ್ಲಿ ಕಂಡು ಬಂದಿಲ್ಲ. ಇನ್ ಕೇಸ್ ನೀವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಹೋದ್ರೆ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಬಹುದು. ನೋಡಬಹುದು, 2013ರಲ್ಲಿ 48,900 ಕೋಟಿ ಇದ್ದದ್ದು ಗ್ರಾಜುಯಲ್ ಆಗಿ ಕಡಿಮೆ ಆಗ್ತಾನೆ ಬಂದಿದೆ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್. ಆನಂತರ 2020ರಲ್ಲಿ ನೋಡಬಹುದು 21,000 ಕೋಟಿ, 21 ನೋಡಬಹುದು 17,000 ಕೋಟಿ. ನಂತರ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗ್ತಾ ಇದೆ. ಅಂದ್ರೆ 20ನ ನಾವು ಬೇಸ್ ಇಯರ್ ಅಂತ ತಗೊಂಡ್ರೆ 21ರ ನಂತರ 22, 23, 24ರಲ್ಲಿ ಸ್ವಲ್ಪ ರೈಸ್ ಆಗಿದೆ ಕಂಪನಿಯ ಪರ್ಫಾರ್ಮೆನ್ಸ್. ಹಿಂದಿನ ಪರ್ಫಾರ್ಮೆನ್ಸ್ ನೋಡಿದ್ರೆ ಬಿಗ್ ಡಿಫರೆನ್ಸ್ ಇದೆ. ಹಾಗಾಗಿ ಸೇಲ್ಸ್ ಗ್ರೋತ್ ಅಲ್ಲಂತೂ ಖಂಡಿತ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದ್ದೇ ಇರುತ್ತೆ.
ನಂತರ ಕಂಪನಿಯ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಹಿಂದೆಲ್ಲ ನೋಡಬಹುದು ಮೈನಸ್ ಪ್ಲಸ್ ಏರಿಳಿತಗಳು ತುಂಬಾನೇ ಇತ್ತು. ಕೆಲವು ಕಡೆ ಪ್ಲಸ್, ಕೆಲವು ಕಡೆ ಮೈನಸ್, ಈ ರೀತಿ ಪರ್ಫಾರ್ಮೆನ್ಸ್ ಇತ್ತು. ನಂತರ 445, 654 ಮತ್ತೆ ಈಗ ನೋಡಬಹುದು 282 ಕೋಟಿಗಳಿದೆ. ಈ ವರ್ಷ ಕೂಡ ಕಂಪನಿಯ ಲಾಭಾಂಶ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಹಾಗೆ TTM ಅಲ್ಲಿ ಜಸ್ಟ್ 100 crores ಮಾತ್ರ ಇದೆ. ರಿಟರ್ನ್ ಆನ್ ಇಕ್ವಿಟಿ ಅಂತ ಒಳ್ಳೆ ನಂಬರ್ಸ್ ಖಂಡಿತ ಇಲ್ಲ. CAGR ಇತ್ತೀಚಿನ ಒಳ್ಳೆ ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡಿದೆ CAGR ಅನ್ನ. ಬಟ್ 10 years ಅಲ್ಲಿ ಅಂತ ಒಳ್ಳೆ ನಂಬರ್ಸ್ ಏನಿಲ್ಲ. ಹಾಗೆ ಪ್ರಾಫಿಟ್ ಗ್ರೋತ್ ನೋಡಬಹುದು ಮೈನಸ್ ಇದೆ. ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ. ಬಿಕಾಸ್ ನಾವು ನೋಡಿದ್ವಲ್ಲ, ಬಿಗ್ ಡಿಫರೆನ್ಸ್ ಆಗಿದೆ ಹಿಂದಿನ ಪರ್ಫಾರ್ಮೆನ್ಸ್ಗೂ ಈಗಿನ ಪರ್ಫಾರ್ಮೆನ್ಸ್ಗೂ. ಬಟ್ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ TTM ಅಲ್ಲಿ ಹಾಗೂ 3 years ಅಲ್ಲಿ ನಾವು ನೋಡಿದ್ವಲ್ಲ, 21, 22, 23 ಸ್ವಲ್ಪ ಮಟ್ಟಿಗೆ ರೈಸ್ ಆಗಿದೆ. ಹಾಗಾಗಿ ಇಲ್ಲಿ ಪಾಸಿಟಿವ್ ಇದೆ ಅಂತಾನೆ ಹೇಳ್ಬಹುದು. ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ 63% ಪ್ರಮೋಟರ್ ಹೋಲ್ಡಿಂಗ್ ಇದೆ. ಅಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾನೇ ಇರ್ತಾರೆ ಇಲ್ಲಿ ನೋಡಬಹುದು. ಪ್ರೆಸಿಡೆಂಟ್ ಆಫ್ ಇಂಡಿಯಾ 63.17%, FIS 9% ಹೋಲ್ಡಿಂಗ್ ಇಟ್ಟಿದ್ದಾರೆ, DIS 15% ಹೋಲ್ಡಿಂಗ್ ಇಟ್ಟಿದ್ದಾರೆ. ಹಾಗೆ ಪಬ್ಲಿಕ್ ಅರೌಂಡ್ 13% ಹೋಲ್ಡಿಂಗ್ ಇದೆ. ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇಲ್ಲೇನು ಅಂತ ಡಿಫರೆನ್ಸ್ ಇಲ್ಲ. ಅರೌಂಡ್ 25% ನಿಯರ್ಲಿ DIS ಇದ್ದಾರೆ. ಬಟ್ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಖಂಡಿತ ಕನ್ಸಿಸ್ಟೆನ್ಸಿ ಇಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ಯಾಕೆ ಈ ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ತಿದೆ ಅಂತಂದ್ರೆ ಎಲ್ಲ ಸರ್ಕಾರಿ ಕಂಪನಿಗಳ ಪರ್ಫಾರ್ಮೆನ್ಸ್ ಕೂಡ ಇಂಪ್ರೂವ್ ಆಗಿದೆ. ಜೊತೆಗೆ ಒಳ್ಳೊಳ್ಳೆ ಆರ್ಡರ್ಗಳು ಸಿಗ್ತಾ ಇದಾವೆ ಈ ಕಂಪನಿಗೂ ಕೂಡ. ರೈಲ್ವೇಸ್ ಇಂದ ಆಗ್ಬೋದು ಅಥವಾ ಪವರ್ ಸೆಕ್ಟರ್ ಇಂದ ಜಾಸ್ತಿ ಆರ್ಡರ್ಗಳು ಸಿಗ್ತಾ ಇದಾವೆ. ಎಸ್ಪೆಷಲಿ ಅದು ಈ ಕಂಪನಿಯನ್ನ ಸ್ವಲ್ಪ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋ ತರ ಮಾಡಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗ ಸಿಗ್ತಿರುವಂತ ಆರ್ಡರ್ಗಳು ಒನ್ಸ್ ಅಲ್ಲಿಂದ ರೆವಿನ್ಯೂ ಬರ್ಲಿಕ್ಕೆ ಶುರುವಾದ್ರೆ ಬಹುಶಃ ಆಗ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ಬೋದು. ಆ ಹೋಪ್ಸ್ ಮೇಲೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಗ್ತಿದೆ. ಜೊತೆಗೆ ಎಲ್ಲ PSU ಕಂಪನಿಗಳಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಿರೋದು ಕೂಡ ಇದರ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ. ಸೊ ಇನ್ ಕೇಸ್ ಮುಂದಿನ ದಿನಗಳಲ್ಲಿ ಕಂಪನಿಯ ಬಿಸ್ನೆಸ್ ಅನ್ನ ಇಂಪ್ರೂವ್ ಮಾಡ್ಕೊಂಡ್ರೆ ಖಂಡಿತ ನಾವು ಇಲ್ಲಿ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ ಕೇಸ್ ಕಂಪನಿಯ ಬಿಸ್ನೆಸ್ ಇದೇ ರೀತಿ ಡೌನ್ ಪರ್ಫಾರ್ಮೆನ್ಸ್ ಏನಾದ್ರು ಬಂದ್ರೆ ಅಬ್ವಿಯಸ್ಲಿ ಈ ಹಿಂದಿನ ಪರ್ಫಾರ್ಮೆನ್ಸ್ ಹೇಗಿದೆ ಈ ರೀತಿ ಅಂಡರ್ ಪರ್ಫಾರ್ಮೆನ್ಸ್ ಅಂತ ಚಾನ್ಸಸ್ ಕೂಡ ಇದ್ದೇ ಇರುತ್ತೆ ಈ ಸ್ಟಾಕ್ ಅಲ್ಲಿ. ಬಿಸ್ನೆಸ್ ಇಂಪ್ರೂವ್ ಆಯ್ತಾ ಕಂಪನಿಯಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ನಾವು ಗಳಿಸುವಂತ ಅವಕಾಶ ಜಾಸ್ತಿ ಆಗುತ್ತೆ. ಬಿಸ್ನೆಸ್ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಇಲ್ವಾ, ಅಬ್ವಿಯಸ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಕಂಪನಿಯ ಬಿಸ್ನೆಸ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿರೋರು ಹಾಗೂ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿರೋರು ಕಂಪನಿಯ ಬಿಸ್ನೆಸ್ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಇದ್ರೆ ಅದನ್ನ ಕ್ವಾರ್ಟರ್ ಆನ್ ಕ್ವಾರ್ಟರ್ ಚೆಕ್ ಮಾಡ್ಕೊಂಡು ಮುಂದುವರಿಯುವಂತ ಡಿಸಿಷನ್ ತಗೊಳ್ಬಹುದು. ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಕೂಡ ಮಾಡಬಹುದು. ಯಾಕಂದ್ರೆ ಬಿಸ್ನೆಸ್ ಅಲ್ಲಿ ನಾವು ಕನ್ಸಿಸ್ಟೆನ್ಸಿಯನ್ನ ಈ ಕಂಪನಿಯಲ್ಲಿ ನೋಡ್ಲಿಕ್ಕೆ ಆಗ್ತಿಲ್ಲ. ಬಟ್ ಆರ್ಡರ್ಗಳು ಸಿಗ್ತಿರೋದು ಒಳ್ಳೊಳ್ಳೆ ಆರ್ಡರ್ಗಳು ಸಿಗ್ತಿದಾವೆ. ಅವುಗಳಿಂದ ರೆವೆನ್ಯೂ ಜನರೇಟ್ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದ್ರೆ ಒಳ್ಳೆ ರಿಟರ್ನ್ಸ್ ಕೂಡ ಸಿಗುವಂತ ಸಾಧ್ಯತೆ ಇದೆ. ಇದು ಮೊದಲನೇ ನ್ಯೂಸ್ ಆಯ್ತು. ಸೊ ಎರಡನೇ ನ್ಯೂಸ್ ಒಂದು ಸೆಕ್ಟರ್ ಗೆ ಸಂಬಂಧಪಟ್ಟಂತ ನ್ಯೂಸ್ ನೋಡಬಹುದು ಗೆಳೆಯರೆ. ಇಂಡಿಯಾ ಆರ್ಟ್ಸ್ ರೆಕಾರ್ಡ್ 15 ಗಿಗಾವ್ಯಾಟ್ ಸೋಲಾರ್ ಕೆಪಾಸಿಟಿ ಇನ್ ಜೂನ್ ರಿಪೋರ್ಟ್. ಜನವರಿಯಿಂದ ಜೂನ್ ವರೆಗೆ ಅಂದ್ರೆ 6 ತಿಂಗಳಲ್ಲಿ ನಮ್ಮ ಇಂಡಿಯಾದ ಸೋಲಾರ್ ಎನರ್ಜಿ ಕೆಪಾಸಿಟಿ ನೋಡಬಹುದು 15 ಗಿಗಾವ್ಯಾಟ್ ತಲುಪಿದೆ. ಸೊ ಒಳ್ಳೆ ಪ್ರಮಾಣದ ಇಂಪ್ರೂವ್ಮೆಂಟ್ ಅಂತಾನೆ ಹೇಳ್ಬೋದು. ಇದನ್ನ ಪಬ್ಲಿಷ್ ಮಾಡಿರೋದು ಯಾರು ಅಂತಂದ್ರೆ ನೋಡಬಹುದು US ಬೇಸ್ಡ್ ರಿಸರ್ಚ್ ಫರ್ಮ್, ಅಮೆರಿಕದ ಒಂದು ರಿಸರ್ಚ್ ಏಜೆನ್ಸಿ ಪಬ್ಲಿಷ್ ಮಾಡಿರುವಂತದ್ದು ನೋಡಬಹುದು. ಮರ್ಕಾಮ್ ಕ್ಯಾಪಿಟಲ್. India has registered record solar installations of about 15 gigawatt during the first half of 2024 as developers raced to complete delayed projects. So developers late ಆಗ್ತಿದ್ದಂತ ಪ್ರಾಜೆಕ್ಟ್ ಗಳನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಫಾಸ್ಟ್ ಆಗಿ ವರ್ಕ್ ಮಾಡಿದ್ದಾರೆ. ಅದು ಇಷ್ಟು ಪ್ರಮಾಣದ ಬೆಳವಣಿಗೆ ಆಗ್ಲಿಕ್ಕೆ ಕಾರಣ ಆಗಿದೆ ಅಂತ ಹೇಳಿದೆ ಈ ಮರ್ಕಾಮ್ ಕ್ಯಾಪಿಟಲ್. ಹಾಗೆ ನೋಡಬಹುದು 282% ಜಂಪ್ ಆಗಿದೆ ಇಂದಿನ ವರ್ಷಕ್ಕೆ ಹೋಲಿಸಿದ್ರೆ. ಫಸ್ಟ್ ಹಾಫ್ ಆಫ್ 2023 ಅಂದ್ರೆ ಜನವರಿ 2023 ಇಂದ ಜೂನ್ 2023ಕ್ಕೆ ಹೋಲಿಸಿದ್ರೆ ಈ ವರ್ಷದ ಪರ್ಫಾರ್ಮೆನ್ಸ್ ಜನವರಿ 2024 ರಿಂದ ಜೂನ್ 2024 282% ಜಂಪ್ ಆಗಿದೆ ಈ ಸೋಲಾರ್ ಇನ್ಸ್ಟಾಲೇಷನ್ಸ್. ತುಂಬಾ ಒಳ್ಳೆ ಸುದ್ದಿ ಅಂತ ಹೇಳ್ಬೋದು ಸೋಲಾರ್ ಎನರ್ಜಿ ಸೆಕ್ಟರ್ಗೆ. ಹಾಗೆ ಇದರಲ್ಲಿ ನೋಡಬಹುದು ಆಸ್ ಆಫ್ ಜೂನ್ 2024, India's cumulative installed solar capacity stood at 87.2 gigawatt, of which the utility scale projects accounted for nearly 87% and rooftop solar over 13%. ಅಂದ್ರೆ rooftop solar ನ ಕಾಂಟ್ರಿಬ್ಯೂಷನ್ ಇದರಲ್ಲಿ 13% ಇದೆ. ಇನ್ನೆಲ್ಲನೂ ಕೂಡ ಯುಟಿಲಿಟಿ ಪ್ರಾಜೆಕ್ಟ್ಸ್ ಆಗಿರುತ್ತೆ. ಒಳ್ಳೆ ಪ್ರಮಾಣದಲ್ಲಿ ರೂಫ್ಟಾಪ್ ಸೋಲಾರ್ ಕೂಡ ಕಾಂಟ್ರಿಬ್ಯೂಷನ್ ಮಾಡಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅದು ಇತ್ತೀಚಿನ ಬೆಳವಣಿಗೆ ಈ ರೂಫ್ಟಾಪ್ ಸೋಲಾರ್ ಮುಂಚೆ ಅಷ್ಟೇನು ಸುದ್ದಿಯಲ್ಲಿ ಇರ್ತಿರ್ಲಿಲ್ಲ. ಹಾಗಾಗಿ ಒಳ್ಳೆ ಬೆಳವಣಿಗೆ ಅಂತಾನೆ ಹೇಳ್ಬೋದು ಅದನ್ನು ಕೂಡ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ನ್ಯೂಸ್ ಅನ್ನ ನೀವಿಲ್ಲಿ ನೋಡಬಹುದು. ದ ಅವರೇಜ್ ಕಾಸ್ಟ್ ಆಫ್ ಲಾರ್ಜ್ ಸ್ಕೇಲ್ ಸೋಲಾರ್ ಪ್ರಾಜೆಕ್ಟ್ ವಾಸ್ ಡೌನ್ ಬೈ ಆಲ್ಮೋಸ್ಟ್ 26% ಇಯರ್ ಆನ್ ಇಯರ್ ಅಂಡ್ 2% ಕ್ವಾರ್ಟರ್ ಆನ್ ಕ್ವಾರ್ಟರ್. ಅಂದ್ರೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ಸೋಲಾರ್ ಇನ್ಸ್ಟಾಲೇಷನ್ ಕಾಸ್ಟ್ ಏನಿದೆ ಅದು 26% ಕಡಿಮೆ ಆಗಿದೆ. ಜೊತೆಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ 2% ಕಡಿಮೆ ಆಗಿದೆ. ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಯಾವುದೇ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಆದಾಗ ಅದಕ್ಕೆ ಕಾಸ್ಟ್ ಜಾಸ್ತಿ ಇದ್ದೇ ಇರುತ್ತೆ. ಯಾಕಂದ್ರೆ ಪ್ರಾಪರ್ ಆಗಿ ರಾ ಮೆಟೀರಿಯಲ್ ಸಿಗೋದಿಲ್ಲ ಅಥವಾ ಅದಕ್ಕೆ ಬೇಕಾದಂತ ಎಕ್ವಿಪ್ಮೆಂಟ್ ಸಿಗೋದಿಲ್ಲ. ಅವೆಲ್ಲವೂ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಕಾಸ್ಟ್ ಜಾಸ್ತಿ ಆದೇ ಆಗುತ್ತೆ. ಬಟ್ ಹೋಗ್ತಾ ಹೋಗ್ತಾ ಎಲ್ಲನೂ ಕೂಡ ಈಸಿಯಾಗಿ
ಸಿಗಲಿಕ್ಕೆ ಶುರುವಾದಾಗ ಅದರ ಕಾಸ್ಟ್ ಕಡಿಮೆ ಆಗ್ತಾ ಬರುತ್ತೆ. ಅದೇ ಡೆವಲಪ್ಮೆಂಟ್ ಇಲ್ಲೂ ಕೂಡ ಆಗ್ತಿದೆ ಅಂತ ಹೇಳ್ಬೋದು. ಇದು ಖಂಡಿತ ಈ ಸೆಕ್ಟರ್ಗೆ ಒಳ್ಳೆ ನ್ಯೂಸ್ ಕೂಡ, ಯಾಕಂದ್ರೆ ಕಡಿಮೆ ಆದಷ್ಟು ಜಾಸ್ತಿ ಇನ್ಸ್ಟಾಲೇಷನ್ಸ್ ಆಗುತ್ತೆ. ಇನ್ಸ್ಟಾಲೇಷನ್ಸ್ ಆಗೋದ್ರಿಂದ ಪವರ್ ಕೆಪಾಸಿಟಿ ಕೂಡ ಇಂಪ್ರೂವ್ ಆಗುತ್ತೆ. ಎಸ್ಪೆಷಲಿ ರಿನ್ಯೂವಬಲ್ ಎನರ್ಜಿ ಸೆಕ್ಟರ್ ಇಂದ ಬರುವಂತ ಕಾಂಟ್ರಿಬ್ಯೂಷನ್ ಅದು ದೇಶದ ಮೇಲೂ ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ. ಜೊತೆಗೆ ಎಕನಾಮಿಕ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಜನರಿಗೂ ಕೂಡ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಅದೇ ಆಗುತ್ತೆ. ಹಾಗಾಗಿ ಖಂಡಿತ ಇದು ಒಳ್ಳೆ ನ್ಯೂಸ್ ಅಂತಾನೆ ಹೇಳ್ಬೋದು. ಸೋಲಾರ್ ಎನರ್ಜಿಗೆ ಸಂಬಂಧಪಟ್ಟಂತ ಸ್ಟಾಕ್ ಗಳನ್ನ ನಾವು ಹಿಂದೆ ಸಾಕಷ್ಟು ಸಲ ಸ್ಟಡಿ ಮಾಡಿದ್ವಿ. ನೀವು ಈಗಲೂ ಕೂಡ ಆ ಕಂಪನಿಗಳನ್ನ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡುವಂತ ಪ್ರಯತ್ನ ಮಾಡಬಹುದು. ಈ ಸೆಕ್ಟರ್ ಅಲ್ಲಿ ಗ್ರೋತ್ ಖಂಡಿತ ಇದೆ. ನೆಕ್ಸ್ಟ್ 5 to 10 years ತುಂಬಾ ಒಳ್ಳೆ ಗ್ರೋತ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು, ಎಸ್ಪೆಷಲಿ ರಿನ್ಯೂವಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ. ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು. ಈಗಲೂ ಕೂಡ ಸಾಕಷ್ಟು ಅವಕಾಶಗಳು ಒಳ್ಳೊಳ್ಳೆ ಸ್ಟಾಕ್ ಗಳಲ್ಲಿ ಈಗಲೂ ಕೂಡ ಇದೆ. ಜೊತೆಗೆ ಈ ರಿನ್ಯೂವಬಲ್ ಎನರ್ಜಿ ಸೆಕ್ಟರ್ ಈಗ ತಾನೇ ಗ್ರೋ ಆಗ್ತಿರೋದ್ರಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡೋ ಲಕ್ಷಣ ಇದ್ದೇ ಇದೆ. ಹಾಗಾಗಿ ಸ್ಟಡಿ ಮಾಡಬಹುದು. ಸರಿ ಗೆಳೆಯರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.